ಪರವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂಥ ಆ ಮುಸ್ಲಿಂ 3 ಜನ ಏಜೆಂಟರು ಏನಿದಾರಲ್ಲ ಅವ್ರ ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ನಿಂತ್ಕೊಳ್ತಾರಂತಂದ್ರೆ ಇವರಿಗೆ ನನ್ನ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ರಿ? ರೈತರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಇದರಲ್ಲಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲಿಗೆ ಹೋದಂತ ಮುಸ್ಲಿಂ ಕಿಡಿಗೇಡಿಗಳು, ಗೂಂಡಾಗಳು ಜೈಲಿಗೆ ಹೋದವ್ರಿಗೆ ಮನೆ ಹೋಗಿ 5-5 ಸಾವಿರ ಎಣಿಸಿ ಕೊಟ್ರಲ್ಲ ಓಪನ್ ಆಗಿ. ಅವ್ರು ಹೊರಗಡೆ ಬಂದ ಮೇಲೆ ಮಾಲೆ ಹಾಕಿ ಮೆರವಣಿಗೆ ಮಾಡಿದಾರಲ್ಲ. ಯಾರಿಗೆ? ಗುಂಡಾಗಳಿಗೆ, ಪೊಲೀಸ್ ಸ್ಟೇಷನ್ ಸುಟ್ಟವ್ರಿಗೆ. ಸೊ ಈಗ ರೈತರ ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ರಿ. ನೀವು ಕೊಡಬಹುದು 2 ಕೋಟಿ, ನಿಮ್ಗೇನೂ ಅಲ್ಲ. ಎಡಗಡೆ ಜೇಬಿನ 2 ಕೋಟಿ ಇರುತ್ತೆ ನಿಮ್ಮ ಇದರಲ್ಲಿ. ಇವತ್ತು ಈ ರೀತಿ ಮೋಸ ಮಾಡೋದ ನೀವು? ನಾನು ಹೇಳೋದು ಜಮೀರ್ ಅಹ್ಮದ್ ಅವರೇ, ನೀವೇ ಇದಕ್ಕೆ ಕಾರಣಕರ್ತರಿದ್ದೀರಿ. ಇವರಿಬ್ರು ಗಂಡ ಹೆಂಡತಿ ಕಣ್ಣೀರು ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಸತ್ರ ನಿಮ್ಮನ್ನ ಒದ್ದ ಒಳಗಡೆ ಹಾಕ್ಬೇಕು. ಏನ್ ಮಾಡ್ತಾ ಇದ್ರಿ? ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾಡ್ತಾ ಇದ್ರಿ? ಇದನ್ನ ಸ್ವಲ್ಪ ಕೇಳ್ಕೊಳ್ಳಿ ಇದನ್ನ. ಸೊ ನಾನು ಹೇಳೋದು ಇದು ಬಹಳ ಗಂಭೀರವಾದಂಥದ್ದಿದೆ. 2 ಕೋಟಿ ನಿಮಗೆ ಬಹಳ ಸಣ್ಣ ಅಮೌಂಟ್ ಇರ್ಬೋದು, ಆದ್ರೆ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರೆ. ಅವ್ರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ. ಅವ್ರ ಹೊಟ್ಟೆ ಮೇಲೆ ಕಾಲ ಹಾಕ್ತೀರಿ. ಸೊ ಇದು ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸಹಿತ ಧೈರ್ಯ ಕೊಟ್ಟಿದ್ದೀವಿ. ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ, ನೀವು ಸಾಯಬೇಡಿ, ನೀವು ಕೊರಗಬೇಡಿ, ಕಣ್ಣೀರು ಹಾಕಬೇಡಿ ಅಂತನ್ನುವಂಥದ್ದು ಹೇಳಿದ್ದೀನಿ. ನಾನು ಅವ್ರ ಪರವಾಗಿ ನಿಂತ್ಕೊಂಡು, ರೈತರ ಪರವಾಗಿ ನಿಂತ್ಕೊಂಡು, ಒಂದೊಂದು ಪೈಸಾ ಅದರೊಳಗೆ 1 ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. SP DC ಅವರು ನಾನು ಇವತ್ತು ಭೇಟಿ ಆಗ್ತೇನೆ. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಯಾರು ಬಾಲ ಆಡಿಸ್ತಾ ಇದ್ದೀರಿ ನೀವು? ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ? ಕಾನೂನು ಪರವಾಗಿನೋ ಅಥವಾ ಜಮೀರ್ ಪರವಾಗಿನೋ, ಅಧಿಕಾರಿಗಳ ಪರವಾಗಿನೋ, ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ? ನಿಮಗೆ ಕಾನೂನು ಏನ್ ಹೇಳುತ್ತೆ? ಇವ್ರು 5 ವರ್ಷ ಇರೋದು, ನೀವು 60 ವರ್ಷ ಇರ್ತಾರೆ. ನೀವು ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ನೀವು ಮಾಡಿದಂತ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.